ನಟ ದರ್ಶನ್ ವಿಚಾರಕ್ಕೆ ಇಬ್ಬರು ಸಚಿವರು ತುಂಬಾ ಪ್ರೆಸರ್ ಆಗ್ತಾ ಇದ್ದಾರೆ ಪೊಲೀಸರಿಗೆ, ಸಾಕ್ಷ್ಯಗಳು ನಾಶ ಆಗುತ್ತೆ ಅನ್ನೋ ಆತಂಕ. ಈಗ ನಮ್ಮ ಕರ್ನಾಟಕದ ಪೊಲೀಸು ಇಡೀ ದೇಶಕ್ಕೆ ಒಂದು ಮಾದರಿ. ಬಹುತೇಕ ಯಾವುದೇ ಒಂದು ಕೇಸನ್ನು ತಗೊಂಡ್ರೆ ನ್ಯಾಯಯುತವಾಗಿ ಜವಾಬ್ದಾರಿ ನಿರ್ವಹಿಸಿರ್ತಕ್ಕಂಥ ಅಗತ್ಯತೆ ಇದೆ, ಮಾಡಿದ್ದಾರೆ. ಆ ಕಾರಣದಿಂದ ಕಾನೂನಾತ್ಮಕವಾಗಿ ನಿಜವಾಗ್ಲೂ ಆ ಅಪರಾಧಗಳನ್ನು ಎಸಗಿದರೆ ಯಾರೂ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಅಪರಾಧಗಳು ನಾವು ಮಾಡಿಲ್ಲ ಅಂತಂದರೆ, ಮಾಡದೇ ಇದ್ದರೆ ಅದು ಮುಂದಿನ ಕಾನೂನು ಚೌಕಟ್ಟಲ್ಲಿ ಅದೇನೇನು ಆಗಬೇಕೋ ಅದು ಆಗುತ್ತೆ. ಅದ್ರ ಬಗ್ಗೆ ಅದು ನಮಗೆ ಗೊತ್ತಿಲ್ಲದಿರ್ತಕ್ಕಂಥ ವಿಚಾರ. ನಾವು ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಅಗತ್ಯ ಇಲ್ಲ. ಒಂದಂತೂ ಸತ್ಯ, ಯಾವುದೇ ಒಬ್ಬ ಮನುಷ್ಯ ತಪ್ಪು ಮಾಡಿದ್ರೆ ಇವತ್ತಿನ ಕಾನೂನಾತ್ಮಕ ವ್ಯವಸ್ಥೆಯಲ್ಲಿ ಯಾರೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ನಮ್ಮ ಕರ್ನಾಟಕದ ಪೊಲೀಸ್ ಇದ್ದಾರಲ್ಲ, ಭಾಳ ದೇಶ ಮೆಚ್ಚೋ ರೀತಿಯಲ್ಲಿ ಅನೇಕ ಕಾನೂನಾತ್ಮಕವಾದಂಥ ಕಾರ್ಯಕ್ರಮಗಳನ್ನು ಬೇಯಿಸಿರ್ತಕ್ಕಂಥದ್ದನ್ನು ಕೆಲವು ಇಶ್ಯೂಗಳನ್ನ ನೋಡಿದ್ದೀವಿ. ಇದನ್ನು ಅಷ್ಟೇ ಸೂಕ್ಷ್ಮವಾಗಿ ಅವರು ಹ್ಯಾಂಡ್ಲ್ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಈಗ ಮುಗ್ದೋದಂಥ ಅಧ್ಯಾಯ ಅಲ್ಲಲ್ಲ. ಈಗ ದರ್ಶನ್ ಅವರು ಇಶ್ಯೂ ಸ್ಟಾರ್ಟ್ ಆದಮೇಲೆ ಅದು ಮುಗ್ದು ಹೋಗಿದೆ ಅಂತ ನಮ್ಮ ಭಾವನೆ. ಇನ್ನೇನಿದ್ರು ಕೋರ್ಟಲ್ಲಿ ತಕ್ಕತ್ತರ ಏನು ಕೆಲವು ಇಶ್ಯೂ ಇರ್ತದೆ, ಮಾಡ್ತಾರೆ. ಈಗ ಆ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಕ್ಕಂಥ ಅಗತ್ಯ ಬೇಡ. ಈಗ ನಾನು ಒಂದೇ ಮಾತಲ್ಲಿ ಹೇಳಿದ್ನಲ್ಲ ಸರ್, ಏನು ಕಾನೂನು ನಮ್ಮ ದೇಶದ ಕಾನೂನು ವ್ಯಾಪ್ತಿ ಮೀರಿ ಯಾರೂ ನಡೆಯೋಕ್ಕಾಗಲ್ಲ. ನಮ್ಮದೊಂದು ಮಾಡ್ಲು ನಮ್ಮ ಅದರಲ್ಲೂ ಕರ್ನಾಟಕದ ಪೊಲೀಸು ಭಾಳ ಚೆನ್ನಾಗಿ ಜವಾಬ್ದಾರಿ ನಿರ್ವಹಿಸ್ತಾರೆ. ಅದು ಕಾನೂನಾತ್ಮಕವಾಗಿ ತೀರ್ಮಾನ ಆಗುತ್ತೆ. ದಯಮಾಡಿ ನಾಳೆ ಎಲ್ಲರೂ ಸಹಕಾರ ಕೊಡಿ ಅಂತ ವಿನಂತಿ ಮಾಡ್ತೀನಿ.